ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪಲ್ಲವಿ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ವ್ಲಾಗ್ಸ್ ಬೈ ಪಲ್ಲವಿ. ಇವತ್ತು ಶುಕ್ರವಾರ. ಇವತ್ತೇನು ಸ್ಪೆಷಲ್ಲು ಅಂತಂದರೆ ವೈಕುಂಠ ಏಕಾದಶಿ ಇದೆ. ವೈಕುಂಠ ಏಕಾದಶಿಗೆ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ವೈಕುಂಠ ಹಿಲ್ಸ್ ಇಸ್ಕಾನ್ ಟೆಂಪಲ್ ಇದೆ, ಅಲ್ಲಿಗೆ ಹೋಗೋಣ ಅಂತ ಲೊಕೇಟ್ ಆಗಿರೋದು ಬಂದು ಕನಕಪುರ ರೋಡಲ್ಲಿ ದೊಡ್ಡಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಇದೆ. ಅಲ್ಲಿಂದ 1.5 ಕಿಲೋಮೀಟ್ರ್ ಆಗುತ್ತೆ. ಬೇಕಾದ್ರೆ ನಡ್ಕೊಂಡು ಬೇಕಾದ್ರೂ ಬರ್ಬೋದು, ಇಲ್ಲ ಆಟೋ ಇರುತ್ತೆ, ಆಟೋ ಮಾಡ್ಕೊಂಡು ಬರ್ಬೋದು. ನೀವೇನೋ ಓನ್ ವೆಹಿಕಲಲ್ಲಿ ಬಂದರೆ ಪಾರ್ಕಿಂಗ್ ಚಾರ್ಜಸ್ ಇರುತ್ತೆ. 2 ವೀಲರ್ಗೆ 20 ರುಪೀಸ್, 4 ವೀಲರ್ಗೆ ಇಲ್ಲೆಲ್ಲ ಸ್ಲಿಪ್ಪರ್ಸ್ ಎಲ್ಲ ಈಚೆ ಬಿಡೋ ಹಂಗಿಲ್ಲ. ಒಳಗಡೆನೆ ಹೋಗಿ ಅಲ್ಲಿ ಟೋಕನ್ ತೊಗೊಂಡು 1 ಪೇರ್ಗೆ 2 ರುಪೀಸ್ ಏನೋ ಆಗುತ್ತೆ. ಟೋಕನ್ ತೊಗೊಂಡು ಚೀಲ ಕೊಡ್ತಾರೆ, ಚೀಲಕ್ಕೆ ಕೊಟ್ಟರೆ ಅಲ್ಲಿ ಇಟ್ಟಿರ್ತಾರೆ. ಟೋಕನ್ನ ಮತ್ತೆ ನಾವು ಸ್ಲಿಪ್ಪರ್ ಇಸ್ಕೊಬೇಕಾದ್ರೆ ಕೊಟ್ಬಿಟ್ಟು ಸ್ಲಿಪ್ಪರ್ ಇಸ್ಕೊಬೋದು. ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಮತ್ತು ಸಂಗೀತ ಕಾರ್ಯಕ್ರಮ, ಬೇರೆ ಬೇರೆ ಕಾರ್ಯಕ್ರಮ ಎಲ್ಲ ಜನ ಎಲ್ಲ ಜಾಸ್ತಿ ಆದರೆ ಅಂದ್ಬಿಟ್ಟು ಪಾಸ್ಗಳು ಇಟ್ಟಿದ್ದಾರೆ. ನೀವು ಬೇಕಾದರೆ ಪಾಸ್ ತೊಗೊಂಡು ಡೈರೆಕ್ಟ್ ಎಂಟ್ರಿಗೆ ಹೋಗ್ಬೋದು, ಇಲ್ಲ ಅಂತಂದರೆ ಜನರಲ್ ಹೋಗ್ಬೋದು. ನಾವು ಜನರಲ್ ಇದರಲ್ಲೇ ಹೋಗಿದ್ದು. ಯಾರಿಗಾರು ವೀಲ್ ಚೇರ್ ಏನಾದರೂ ಬೇಕಾದರೆ ಅಲ್ಲಿ ವೀಲ್ ಚೇರ್ ಫೆಸಿಲಿಟೀಸ್ ಕೂಡ ಇದೆ, ಬೇಕಾದ್ರೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಲಡ್ಡು ವೈಕುಂಠ ಏಕಾದಶಿ ದಿನ ಎಲ್ಲರೂ ದೇವಸ್ಥಾನಕ್ಕೆ ಹೋಗಲೇಬೇಕು. ನೀವೇನಾದ್ರು ಕೆಲ್ಸಕ್ಕೆ ಹೋಗ್ತಾ ಇದ್ದರೆ ಅಟ್ಲೀಸ್ಟ್ ಸಂಜೆ ಬಂದಾದರೂ ದೇವ್ರ ದರ್ಶನ ಮಾಡ್ಕೊಳ್ಳಿ, ಆವತ್ತಿನ ದಿನ ಒಳ್ಳೆಯದಾಗುತ್ತೆ. ಮತ್ತು ಈ ದೇವಸ್ಥಾನದಲ್ಲೂ ಕೂಡ ವಿಷ್ಣುವಿನ ತೊಟ್ಲು ಕಟ್ಟಿದ್ರು, ಅದ್ರ ಕೆಳಗಡೆ ಹೋಗಬೇಕು, ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಈಚೆಯಿಂದನೇ ಹೂವಿನ ತೋರಣ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ.
ದೇವ್ ದರ್ಶನ ಅಂತೂ ನಮಗಂತೂ ತುಂಬಾ ಚೆನ್ನಾಗಾಯಿತು. ಬಾ ಬಾ ಕೈ ಮುಗಿ ಮಾಮಿಗೆ. ಇಲ್ಲಿ ನೋಡು ಮಮ್ಮ, ನೋಡು ಕೈ ಮುಗಿ. ಮಾಮಿ ಕೈ ಮುಗಿಪ್ಪ, ಕೈ ಮುಗಿ. ಇದೈತ್ಯಾ ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ ಪಂಕಜನೇತ್ರಂ ಪರಮ ಪವಿತ್ರಂ ಶಂಖಚಕ್ರಧರ ಚಿನ್ಮಯ ರೂಪಂ ನೀವೇನಾದರೂ ಫೋಟೋಸ್ ಏನಾದರೂ ತೊಗೋಬೇಕು ಅಂದರೆ ಇಲ್ಲಿ ತೊಗೋಬೋದು. ವ್ಯೂ ಎಲ್ಲ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಎದಳ ಸ್ನ್ಯಾಕ್ಸ್ಗೆ ಅಂತಲೇ ಬೇರೆ ಸೆಕ್ಷನ್ ಮಾಡಿದ್ದಾರೆ. ವೆರೈಟಿ ಆಫ್ ಫುಡ್ ಇರುತ್ತೆ, ತುಂಬಾ ರುಚಿಯಾಗಿತ್ತು. ನಿಮ್ಗೆ ಯಾರಿಗಾದ್ರು ಬೇಕಾದರೆ ತೊಗೋಬೋದು. ಮತ್ತು ಅಮೌಂಟು ಅಷ್ಟೇ ಬಜೆಟ್ ತಿಂಡಿಯಾಗಿದೆ, ಅಷ್ಟೊಂದು ಹೈಕೇನಿಲ್ಲ. ಎಲ್ಲ ತಿಂಡಿಗಳು ತೊಗೊಂಡು ತಿನ್ಬೋದು. ನನಗೆ ಕೊಡಲ್ಲ, ನೀನು ನಿಮಗೆ ಕೊಡಲ್ಲ. ನಿನ್ನ ಫೋನಲ್ಲಿ ಕ್ಲಾರಿಟಿನೇ ಇಲ್ಲ. ಈ ಕಡೆ ಸ್ನ್ಯಾಕ್ಸ್ ತಿನ್ಕೊಂಡು ಬರ್ತಿದ್ದಾಗೇ ಈ ಕಡೆ ದೇವ್ರ ಪ್ರಸಾದ ಕೊಡ್ತಾರೆ. ಆ ಪ್ರಸಾದನ ತಿನ್ಕೊಂಡು ಈ ಕಡೆ ಬಂದು ಶಾಪಿಂಗ್ ಏನಾದ್ರು ಬೇಕಾದರೆ ಶಾಪಿಂಗ್ ಮಾಡ್ಬೋದು ನೀವು. ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.